ನಮಸ್ಕಾರ ವೀಕ್ಷಕರ, ಕೆಜಿಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇದು ಬಸ್ತವಾಡ ಗ್ರಾಮದಲ್ಲಿಯ ದುರ್ವ್ಯವಸ್ಥೆಯ ಕಥೆ ಅಲ್ಲ, ಇಲ್ಲಿನ ಜನರ ವ್ಯಥೆ. ಗ್ರಾಮವನ್ನು ಅಭಿವೃದ್ಧಿ ಮಾಡಲು ಗ್ರಾಮದ ಪಂಚಾಯಿತಿಯ ಅಭಿವೃದ್ಧಿಯ ಅಧಿಕಾರಿ ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ. ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಕಾಳಜಿಯೇ ಇಲ್ಲದ ಪಿಡಿಒ. ಬಸ್ ಸ್ಟ್ಯಾಂಡ್ ನಲ್ಲಿ ಸೊಳ್ಳೆಗಳ ಕಾಟ, ಊರ ತುಂಬೆಲ್ಲ ಗಟಾರ್ಗಳದ್ದೇ ದರ್ಬಾರ್. ಗಟಾರ್ ಕ್ಲೀನ್ ಮಾಡಲು ಕೆಲಸ ಕೊಡೋದಿಲ್ಲ. ಗಟಾರ್ ಕ್ಲೀನ್ ಮಾಡಲು ಕೆಲಸ ಕೊಡಿ ಎಂದು ಕೇಳಿದ್ದಕ್ಕೆ ಗಟಾರ್ ಕ್ಲೀನ್ ಮಾಡಿ ಕಸ ಬಿಸಾಡಲು ಜಾಗ ಹುಡುಕಿಕೊಂಡು ಬನ್ನಿ ಎಂದ ಬೇಜವಾಬ್ದಾರಿ ಪಿಡಿಒ ಲಕ್ಷ್ಮೀನಾರಾಯಣ್. ಹೌದು ಪ್ರಿಯ ವೀಕ್ಷಕರ, ಇದು ಬಸ್ತವಾಡ ಗ್ರಾಮದ ಸುದ್ದಿ. ಇಲ್ಲಿ ಸ್ಯಾಂಪಲ್ಗಾಗಿ ಅಂತ ಇದ್ದ ದುರ್ವ್ಯವಸ್ಥೆಯನ್ನ ತೋರಿಸ್ತಾ ಇದ್ದೇವೆ. ಗ್ರಾಮದಲ್ಲಿ ಇನ್ನು ಹಲವಾರು ಸಮಸ್ಯೆಗಳು ತುಂಬಿಕೊಂಡಿವೆ. ಇದು ಬಸ್ತವಾಡ ಗ್ರಾಮದ ಬಸ್ ಸ್ಟ್ಯಾಂಡ್ ಹತ್ರ ನೋಡಿ. ಜನರು ಸೊಳ್ಳೆಗಳ ಕಾಟದಿಂದ ಕೂತುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಗಟಾರ್ಗಳು ಕ್ಲೀನ್ ಮಾಡಲಿಕ್ಕೆ ಗ್ರಾಮಸ್ಥರು ಹೇಳಿದಾಗ ಕಸ ಬಿಸಾಡಲಿಕ್ಕೆ ಜಾಗ ಇಲ್ಲ ಅಂತಾರೆ ಪಿಡಿಒ ಸಾಹೇಬ್ರು. ಗಟಾರ್ ಕ್ಲೀನ್ ಮಾಡಕ್ಕೆ ಕಾರ್ಮಿಕರು ಕೆಲಸ ಕೊಡಿ ಅಂತ ಕೇಳಿದಾಗ ಕಸ ಬಿಸಾಡಲು ಜಾಗ ನೋಡಿಕೊಂಡು ಬನ್ನಿ ಅಂತ ಹೇಳ್ತಾರೆ. ಎಂತ ಬೇಜವಾಬ್ದಾರಿ ಪಿಡಿಒ ಇರಬಹುದು ಅಂತ ಊಹಿಸಿಕೊಳ್ಳಿ. ಸುಮಾರು ವರ್ಷಗಳಿಂದ ಕಸ ಎಲ್ಲಿ ಹಾಕುತ್ತಿದ್ದೀರಿ ಪಿಡಿಒ ಸಾಹೇಬ್ರೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಇಲ್ಲಿನ ಸಾರ್ವಜನಿಕರು ಹಲವಾರು ಪ್ರಶ್ನೆಗಳನ್ನ ಪಿಡಿಒ ಅವರಿಗೆ ಕೇಳಿದ್ದಾರೆ. ಮೊನ್ನೆ ಗ್ರಾಮ ಸಭೆಯಲ್ಲಿ ಹೇಳಿದ್ರಿ, ಗಟಾರ್ ದಂಡೆಗೆ ಸೊಳ್ಳೆ ಆಗದ ಹಾಗೆ ಬ್ಲೀಚಿಂಗ್ ಪೌಡರ್ ತಂದಿದ್ದೇವೆ ಅಂತ. ಅದು ಎಲ್ಲಿ ಇದೆ, ಯಾಕೆ ಬಳಸ್ತಾ ಇಲ್ಲ? ಮೊನ್ನೆ ಆಗಸ್ಟ್ 15ರಂದು ಸ್ವಾತಂತ್ರ್ಯೋತ್ಸವ ದಿನ ಆಚರಣೆ ಮಾಡಿದ್ರೆ ತಮ್ಮ ಗ್ರಾಮ ಪಂಚಾಯಿತಿ ಎದುರು ಅಷ್ಟೇ ಕ್ಲೀನ್ ಮಾಡಿ ಧ್ವಜಾರೋಹಣ ಮಾಡಿದ್ರೆ 3 ರಿಂದ 4 ತಿಂಗಳಾಯ್ತು. ಗ್ರಾಮದೊಳಗೆ ಸುತ್ತಾಡಿದ್ದೀರಾ? ಹೇಗಿದೆ ಗ್ರಾಮದ ಪರಿಸ್ಥಿತಿ ಅಂತ ನೋಡಿದ್ದೀರಾ? ಹೌದು, ನಿಮಗೆ ಪುರುಸೊತ್ತು ಇದ್ರೆ ತಾನೆ ತಾವು ಗ್ರಾಮದೊಳಗೆ ಪ್ರವೇಶ ಮಾಡೋದು. ಗ್ರಾಮ ಸಭಾ ಅಂತ ಕರೀತೀರಾ? ಆ ಸಭೆಗೆ ಎಷ್ಟು ಜನ ಇರ್ತಾರೆ? ಒಂದು ಸಭೆಯಲ್ಲಿ 10 ಜನ, ಇನ್ನೊಂದು ಸಭೆಯಲ್ಲಿ 20 ಜನ. ಸ್ವಾಮಿ, ಬಸ್ತವಾಡ ಗ್ರಾಮದಲ್ಲಿರೋದು ಬರೋಬ್ಬರಿ 3000 ಜನಸಂಖ್ಯೆ. ನೀವು ಬಂದಾಗಿನಿಂದ 2 ಸಭೆ ಮಾಡಿದ್ರೆ ಎಷ್ಟು ಕಂಪ್ಲೇಂಟ್ಗಳು ಬಂದಿವೆ? ಎಷ್ಟು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದ್ದೀರಾ? ಈ ಎಲ್ಲ ಪ್ರಶ್ನೆಗಳು ಸಾರ್ವಜನಿಕರು ಪಿಡಿಒ ಅವರನ್ನ ಕೇಳಿದ್ದಾರೆ. ಇದೀಗ ನಾಳೆ ಈದ್ ಮಿಲಾದ್ ನಬಿ ಹಬ್ಬ, ನಾಡಿದ್ದು ರಕ್ಷಾ ಬಂಧನ ಹಬ್ಬ. ಈ ಹಬ್ಬದಲ್ಲಿ ಸ್ವಚ್ಛತೆ ಇಲ್ಲದೆ ಗ್ರಾಮದಲ್ಲಿ ಕೊಳಕು ವಾತಾವರಣ ಇರದಂತೆ ಕ್ರಮ ಜರುಗಿಸಿ. ಗ್ರಾಮ ಪಂಚಾಯಿತಿಯ ಸಮಿತಿ ಆಗುವವರೆಗೂ ನಿಮ್ಮ ಕೈಯಲ್ಲಿ ಇದೆ ಗ್ರಾಮದ ಜವಾಬ್ದಾರಿ. ಪ್ರಿಯ ವೀಕ್ಷಕರೇ, ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಗ್ರಾಮಸ್ಥರ ಪ್ರಶ್ನೆಗಳಿಗೆ ಉತ್ತರ ಕೊಡುವ ರೀತಿ ಈ ಪಿಡಿಒ ಲಕ್ಷ್ಮೀ ನಾರಾಯಣ್ ಅವರು ಕಾರ್ಯ ಮಾಡುತ್ತಾರಾ? ಕಾಯ್ದು ನೋಡೋಣ. ವೀಕ್ಷಕರ, ಈ ವಿಡಿಯೋ ನೋಡಿದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಎನ್ನುವುದನ್ನ ಕಾಯ್ದು ನೋಡಬೇಕಾಗಿದೆ. ನಮ್ಮ ಸುದ್ದಿಗಳು ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವರದಿ ಮೊಹಮ್ಮದ್ ಅಲಿ ಬಾಡ್ಕರ್, ಹುಕ್ಕೇರಿ.
ನೋಡಿದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಎನ್ನುವುದನ್ನ ಕಾಯ್ದು ನೋಡಬೇಕಾಗಿದೆ. ನಮ್ಮ ಸುದ್ದಿಗಳು ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವರದಿ ಮಮದಲಿ ಬಾಡ್ಕರ್, ಹುಕ್ಕೇರಿ.